ಧನಂಜಯ ಶೆಟ್ಟಿ ಎಂಬ ಶ್ರೀಮಂತನಿಗೆ ಚಂದ್ರಮುಖಿ ಎಂಬ ರೂಪವತಿಯೂ ವಿದ್ಯಾವಂತೆಯೂ ಆದ ಮಗಳಿದ್ದಳು. ಮದುವೆಯ ವಯಸ್ಸಿಗೆ ಬಂದ ಆಕೆಗೆ ಸೂಕ್ತ ವರನನ್ನು ಹುಡುಕುವುದೇ ಒಂದು ಚಿಂತೆಯಾಗಿತ್ತು ಅವನಿಗೆ. ಹಲವಾರು ವರಗಳು ಬಂದರೂ ಅವರ್ಯಾರೂ ಆಕೆಗೆ ಹಿಡಿಸುತ್ತಿರಲಿಲ್ಲ. ಒಂದು ದಿನ ಹತ್ತಿರದ ಸಂಬಂಧಿಕರಲ್ಲಿಯ ಅವಳಿ ಯುವಕರು ಬಂದರು. ಚಂದ್ರಮುಖಿ ನೋಡಲು ಬಂದಿರುವುದಾಗಿ ಅವರು ತಿಳಿಸಿದರು. ಅವರಲ್ಲಿ ಒಬ್ಬ ರಘುರಾಮ, ಮತ್ತೊಬ್ಬ ರವಿರಾಮ. ಇಬ್ಬರು ಸುಂದರ ಮತ್ತು ವಿದ್ಯಾವಂತರಾಗಿದ್ದರು. ಇಬ್ಬರಲ್ಲಿ ಯಾರನ್ನು ಆಯ್ಕೆ ಮಾಡುವುದು ಎಂದು ತಿಳಿಯದೆ ಮಗಳಿಗೆ ಆ ನಿರ್ಧಾರವನ್ನು ತೆಗೆದುಕೊಳ್ಳಲು ಧನಂಜಯ ಶೆಟ್ಟಿ ಹೇಳುತ್ತಾನೆ. ಆಗ ಆಕೆ ಇಬ್ಬರನ್ನು ಕರೆದು ಇಬ್ಬರಿಗೂ ಒಂದೊಂದು ಪೆಟ್ಟಿಗೆಯನ್ನು ಕೊಟ್ಟು ಹೀಗೆ ಹೇಳುತ್ತಾಳೆ, ನೋಡಿ, ಈ ಪೆಟ್ಟಿಗೆಯನ್ನು ತೆಗೆದುಕೊಂಡು ಹೋಗಿ ನಾನು ಹೇಳುವ ವ್ಯಕ್ತಿಗೆ ಕೊಟ್ಟು ಅವರಿಂದ ಚೀಟಿಯನ್ನು ಪಡೆದುಕೊಂಡು ಬನ್ನಿ. ಆಮೇಲೆ ನನ್ನ ನಿರ್ಧಾರವನ್ನು ತಿಳಿಸುತ್ತೇನೆ ಎಂದಳು. ಇಬ್ಬರು ಯುವಕರು ಆ ಪೆಟ್ಟಿಗೆಯನ್ನು ತೆಗೆದುಕೊಂಡು ಕೊಟ್ಟಿರುವ ವಿಳಾಸಕ್ಕೆ ಹೊರಟರು. ದಾರಿ ಮಧ್ಯೆ ರಘುರಾಮ ಅದರಲ್ಲಿ ಏನಿರಬಹುದು ಎಂದು ಕುತೂಹಲದಿಂದ ಆ ಪೆಟ್ಟಿಗೆಯನ್ನು ತೆರೆದು ನೋಡಿದ. ಆಗ ಅದರಲ್ಲಿ ಬಂಗಾರದ ನಾಣ್ಯಗಳಿತ್ತು. ಅದನ್ನು ಕಂಡು ಆತ ಆಸೆಬುರುಕನಾಗಿ ಸಂಪತ್ತನ್ನೆಲ್ಲ ತೆಗೆದುಕೊಂಡು ಪರಾರಿಯಾಗಿ ಬಿಟ್ಟ. ಈ ಕಡೆ ರವಿರಾಮ ನಿಷ್ಠೆಯಿಂದ ತನಗೆ ಹೇಳಿದ ಕೆಲಸವನ್ನು ಮಾಡಿದ. ಆ ಪೆಟ್ಟಿಗೆಯನ್ನು ಸೂಕ್ತ ವ್ಯಕ್ತಿಗೆ ತಲುಪಿಸಿ ಆತನಿಂದ ಚೀಟಿಯನ್ನು ಪಡೆದುಕೊಂಡು ಮರಳಿ ಬರುತ್ತಾನೆ. ಇದನ್ನು ಕಂಡು ಚಂದ್ರಮುಖಿಗೆ ತುಂಬ ಸಂತೋಷವಾಯಿತು ಮತ್ತು ಅವರ ತಂದೆ ರಘುರಾಮ ಎಲ್ಲಿ ಹೋದನೆಂದು ಕೇಳಲು ಆಗ ಚಂದ್ರಮುಖಿ ನಡೆದ ಘಟನೆಯನ್ನು ತಿಳಿಸುತ್ತಾಳೆ. ಇಬ್ಬರಿಗೂ ಕೊಟ್ಟಿರುವ ಪೆಟ್ಟಿಗೆಯಲ್ಲಿ ನಕಲಿ ನಾಣ್ಯಗಳನ್ನು ನಾನು ಇಟ್ಟಿದ್ದೆ. ಬಹುಶಃ ಅದನ್ನು ರಘುರಾಮ ತೆಗೆದು ನೋಡಿ ಅದನ್ನು ಅಸಲಿ ಎಂದು ತೆಗೆದುಕೊಂಡು ಹೋಗಿದ್ದಾನೆ. ಆದರೆ ರವಿರಾಮ ಪೆಟ್ಟಿಗೆಯನ್ನು ತೆಗೆದು ನೋಡದೆ ಸೂಕ್ತ ವ್ಯಕ್ತಿಗೆ ತಲುಪಿಸಿ ಆತನಿಂದ ಚೀಟಿಯನ್ನು ಪಡೆದುಕೊಂಡು ಮರಳಿ ಬಂದಿದ್ದಾನೆ. ಹಾಗಾಗಿ ರವಿರಾಮ ನನಗೆ ಯೋಗ್ಯವರ, ಅವನನ್ನೇ ನಾನು ವಿವಾಹ ಆಗುತ್ತೇನೆ ಎಂದು ಅವನನ್ನು ಮದುವೆಯಾಗುತ್ತಾಳೆ.